ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತೇನು ನೀವು ತಮ್ಮನೇಲಿ ನೋಡಿದ್ರೆ ಅದು ನಿಜವಾಗ್ಲೂ ಕರೆಕ್ಟು. ಯಾಕಂದರೆ ಒಂದು ವರ್ಷ ಬ್ಯಾಕ್ ನನ್ನದೊಂದು ಚಾನಲ್ ಇತ್ತು. ಸೊ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗಿತ್ತು. ಯಾಕಂದರೆ ಆ ಚಾನಲ್ಲೇ 900 ಸಬ್ಸ್ಕ್ರೈಬರ್ ಇದ್ರು ನನಗೆ. ಅಂದರೆ ಸಾಂಗ್ಸ್ ಆಡ್ತಿದ್ದೆ ಜಾಸ್ತಿ ನಾನು. ಅಂದರೆ ನಾನೇನು ಮಾಡ್ತಿದ್ದೆ, ಸಾಂಗ್ಸು ಮತ್ತು ಜೊತೆಗೆ ವ್ಲಾಗ್ಸ್ ಎರಡೂ ಮಿಕ್ಸ್ ಮಾಡ್ತಿದ್ದೆ. ಸೊ ಹೆಂಗೋ ಅದು ಚಾನಲ್ ಬೆಳೀತು. ಅಂದರೆ 900 ಸಬ್ಸ್ಕ್ರೈಬರ್ ಆದರು. ಹತ್ತತ್ರ ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು 1000 ವಾಚ್ ಟೈಮ್ ಆಗಿರ್ಬೋದು ಅದರಲ್ಲಿ. ಅಂದ್ರೆ ಹಾಗೆ ಕಂಟಿನ್ಯೂ ಆಗಿದ್ದರೆ ಇಷ್ಟರಲ್ಲಿ ಮಾನಿಟೈಸೇಷನ್ ಆಗ್ತಿತ್ತು ಅದು ಚಾನಲ್ಲು. ಸೊ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತಂದ್ರೆ, ಆ ಮಿಸ್ಟೇಕನ್ನ ದಯವಿಟ್ಟು ಯಾರು ಕೂಡ ಮಾಡಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲು ನಿಮ್ದು ಎಂಥದ್ದೇ ಚಾನಲ್ ಇರಲಿ, ಏನೇ ಕೆಲಸ ಮಾಡ್ತೀರಿ, ಸೊ ನೀವು ಹಾಕಿದಂಥ ವಿಡಿಯೋಗೆ ವ್ಯೂಸ್ ಬರಲಿಲ್ಲ ಅಂದರೆ ಅದನ್ನು ಡಿಲೀಟ್ ಮಾತ್ರ ಮಾಡಕ್ಕೆ ಹೋಗಬೇಡಿ. ಆ ಡಿಲೀಟ್ ಮಾಡೋದ್ರಿಂದ ಆ ಚಾನಲ್‌ಗೆ ನಿಜವಾಗ್ಲೂ ಎಫೆಕ್ಟ್ ಬೀಳುತ್ತೆ. ಅಂದರೆ ನಿಮ್ಮ ಚಾನಲ್ ಏನು ಒಂದು ಸ್ವಲ್ಪ ವ್ಯೂಸ್ ಎಲ್ಲ ಬರ್ತಿರ್ತಾವಲ್ರಿ, ಅದು ಕೂಡ ವೀಕ್ ಆಗಿ ಹೋಗುತ್ತೆ. ಆಮೇಲೆ ನಿಮಗೆ ಅದು ವ್ಯೂಸೇ ಜಾಸ್ತಿ ಹೋಗಲ್ಲ. ಆಮೇಲೆ ಚಾನಲ್ಲೇ ಡಿಲೀಟ್ ಮಾಡಬೇಕಾಗುತ್ತೆ. ಸೊ ನನ್ನ ಅನಿಸಿಕೆ ಪ್ರಕಾರ ನಂದು ಚಾನಲ್ ಏನಾಯ್ತಪ್ಪ ಅಂತಂದ್ರೆ, 9 ಸಬ್ಸ್ಕ್ರೈಬರ್ ಇದ್ರು, ಜೊತೆಗೆ ಹಾಗೆ ಚಾನಲ್ ಒಂದು ಲೆವೆಲ್ ಹೋಗ್ತಾ ಇತ್ತು. ಒಂದೇನು ಮಿಸ್ಟೇಕ್ ಮಾಡಿದೆ, ಸರಿಗಮಪ ಅಂದರೆ ಸ್ವಲ್ಪ ಸಾಂಗ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಗೊತ್ತು ನಮಗೆ. ಹಾಗೆ ಹಾಡ್ತಾ ಹಾಡ್ತಾ ಸಾಂಗ್ ಅಪ್ಲೋಡ್ ಮಾಡ್ತಿದ್ದೆ. ಆಮೇಲೆ ಒಂದು ಸರಿಗಮಪ ಶೋ ಸ್ಟಾರ್ಟ್ ಆಯ್ತು ನೋಡ್ರಿ. ಆ ಟೈಮಲ್ಲಿ ಬಾಳು ಬೆಳಗುಂದಿ ಅವರು ಇದ್ರು ನೋಡ್ರಿ. ಆ ಟೈಮಲ್ಲಿ ಅದನ್ನೇನು ಮಾಡಿದೆ ನಾನು, ಇನ್ನು ಎಂಡಿಂಗ್ ಟೈಮಲ್ಲಿ ಬಂದಿತ್ತದು. ಆ ಕ್ಲಿಪ್‌ಗಳನ್ನ ಬ್ಯಾರೆ ಯೂಟ್ಯೂಬಿಂದ ಅಪ್ಲೋಡ್ ಮಾಡಿಕೊಂಡು, ಅಂದರೆ ಬ್ಯಾರೆ ಯೂಟ್ಯೂಬಿಂದ ಏನು ಅಂದರೆ ಬೇರೆ ಯೂಟ್ಯೂಬ್ ಚಾನಲಿಂದ ಆ ಕ್ಲಿಪ್ಪನ್ನು ತಗೊಂಡು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. 2 ವಿಡಿಯೋ ಪೋಸ್ಟ್ ಮಾಡಿದ್ದೆ. 2 ವಿಡಿಯೋ ಪೋಸ್ಟ್ ಮಾಡಿದೆ. ಒಂದು ವಿಡಿಯೋಗೆ ಹೇಳ್ತೇನ್ರಿ, ನಂದು ಬರೀ ಕಮ್ಮಿ ಕಮ್ಮಿ 600, 700, 1000 ವ್ಯೂಸ್ ಹೋಗೋದು. ಆ ವಿಡಿಯೋ ಹಾಕಿ ಮರುದಿನ ನೋಡಿದರೆ ನಂದು 47,000 ವ್ಯೂಸ್ ಏನೋ ಹೋಯಿತು. ಅಂದರೆ 47K ವ್ಯೂಸ್ ಹೋಯಿತು. ಆಮೇಲೆ ಶಾಕ್ ಆದೆ ನಾನು. ಇಷ್ಟೆಲ್ಲ ವ್ಯೂಸ್ ಬೀಳಾಕತ್ತದ ಅಂತ ಮತ್ತೆ ಸೆಕೆಂಡ್ ವಿಡಿಯೋನ ಹಾಕಿದೆ. ಅದು ಸ್ವಲ್ಪ ಓಡಿತು. ಎಷ್ಟೋ ಸಬ್ಸ್ಕ್ರೈಬರ್ ಕೂಡ ಬಂದರು. ಸೊ ಬಂದ ನಂತರ ನಾನು ಅದು ಹಂಗೆ ಬೆಳೀತದೆ ಅಂತ ಏನೋ ಮಾಡ್ಕೊಂಡು ಮಾಡಿದೆ. ಅಂದರೆ ಹಾಗೆ ಚಾನಲ್ ಇಟ್ಕೊಂಡು ಹೋಗಿದ್ರೆ ಏನಾದರೂ ಆಗ್ತಿತ್ತು. ನಾನು ಏನು ಬೇರೆ ಕಾಪಿ ಮಾಡ್ಕೊಂಡು ಹಾಕಿದ್ನಲ್ಲ. ಸೊ ನನ್ನ ಚಾನಲ್ ಪೂರ್ತಿ ಡೌನ್ ಆಯಿತು. ಹೋಯ್ತು ನನ್ನ ಚಾನಲ್ಲೇ. ಅಂದರೆ ವ್ಯೂಸ್ ಎಲ್ಲ ಪೂರ್ತಿ ಕಡಿಮೆ ಆಯ್ತು. ಡೆಡ್ ಏನಾಗಿಲ್ಲ, ಪೂರ್ತಿ ವ್ಯೂಸ್ ಕಡಿಮೆ ಆಯಿತು. ನಾನು ಎಷ್ಟೋ ಆಮೇಲೆ ವಿಡಿಯೋ ಹಾಕಿದ್ರೂ ವ್ಯೂಸ್ ಬರ್ತಿರ್ಲಿಲ್ಲ. ಸೊ ಆಮೇಲೆ ನಾನು ಬೇಡ ಅಂತ ಹೇಳಿ ಆ ಚಾನಲನ್ನು ಡಿಲೀಟ್ ಮಾಡಿಬಿಟ್ಟೆ. ಸೊ ಈ ತಪ್ಪು ಕೆಲಸನ ಯಾರು ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ಏನಾಗುತ್ತೆ, ನೀವು ಮಾಡಿದಂಥ ಎಫರ್ಟು ಹೋಯಿತು. ಆಮೇಲೆ ನಿಮಗೆ ಇನ್ನೊಮ್ಮೆ ಯೂಟ್ಯೂಬ್ ಚಾನಲ್ ಮಾಡಬೇಕನ್ನೋ ಹುಮ್ಮಸ್ಸು ಕೂಡ ಬರಲ್ಲ. ಯಾಕಂದ್ರೆ ಅಷ್ಟು 900 ಸಬ್ಸ್ಕ್ರೈಬರ್ ಇದ್ರು, ಜೊತೆಗೆ ಆ ವ್ಯೂಸ್ ಬರ್ಲಾಕತ್ತಿತ್ತಪ್ಪ ಅಂದ್ರೆ ಉಳಿಸ್ಕೋಬೇಕಾಗಿತ್ತು ನಾನು. ಬಟ್ ಆ ಮಾಡಿರೋ ಒಂದು ತಪ್ಪಿಂದ ನನ್ನ ಚಾನಲ್‌ನ ಕಳ್ಕೊಬೇಕಾಯಿತು. ಈ ಮಿಸ್ಟೇಕನ್ನು ಯಾರು ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಯೂಸ್‌ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.